Hi, hello friends. Welcome to our channel. Dear teacher aspirants, today I'm going to discuss one of the most important concept that is a passage. ಈ ಒಂದು ಏನು ಪ್ಯಾಸೇಜ್ ಇದೆ ಇದು ಒಂಥರ ಪ್ಯಾಸೇಜ್ ಅನ್ನೋದಕ್ಕಿಂತ ಇದು ಈ ಒಂದು ಬ್ಲ್ಯಾಂಕ್ಸ್ಗಳನ್ನು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ. ನೋಡಿ, ಬಿಫೋರ್ ಗೋಯಿಂಗ್ ಟು ಆನ್ಸರ್ ದ ಕ್ವಶನ್ಸ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಪದಗಳ ಅರ್ಥವನ್ನು ತಿಳ್ಕೊಳ್ತೀವಿ. ಈ ಪದಗಳ ಅರ್ಥವನ್ನು ತಿಳ್ಕೊಂಡು ನಾವೇನು ಮಾಡ್ತೀವಿ, ಆನ್ಸರನ್ನು ಮಾಡ್ತೀವಿ. ಸ್ನೇಹಿತರೆ, ನಿಮ್ಮೆಲ್ಲ ಸಹಕಾರ ತುಂಬ ಚೆನ್ನಾಗಿದೆ. ನಿನ್ನೆ ನಾವು 1500 ಮೀನ್ಸ್ 1500 ಸಬ್ಸ್ಕ್ರೈಬರ್ಸನ್ನು ಮುಟ್ಟಿದ್ವಿ. ಐ ಹಾರ್ಟಿ ವೆಲ್ಕಮ್ ಟು ಅವರ್ ಚಾನಲ್. ಯಾಕೆ ಅಂತ ಹೇಳಿದ್ರೆ, ಒಂದು ಯೂಟ್ಯೂಬ್ ಚಾನಲ್ಲು ಒಂದು ವಾರದಲ್ಲೇ 1500 ಸಬ್ಸ್ಕ್ರೈಬರ್ನ ಜಾಯಿನ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಏನು ಇದು ಇಟ್ ಇಸ್ ಹೈಲಿ ಇಂಪಾಸಿಬಲ್. ವೈ? ಬಿಕಾಸ್ ಆ ಕಂಟೆಂಟು ನಾನು ಕೊಡ್ತಕ್ಕಂತಹ ಒಂದು ಆ ಒಂದು ಎಕ್ಸ್ಪ್ಲನೇಷನ್ ಇದೆಯಲ್ಲ, ನಿಮಗೆಲ್ಲರಿಗೂ ಇಷ್ಟ ಆಗ್ತಾಯಿದೆ ಅಂತ ಹೇಳಿ ಭಾವಿಸ್ತಿದ್ದೀನಿ. ನಿಮ್ಮೆಲ್ಲ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ, ಎಸ್, ಈ ಒಂದು ಕ್ಲಾಸ್ನ ಫಸ್ಟು ಒಂದು ಇದನ್ನು ನಾವು ಅಟೆಂಡ್ ಮಾಡೋಕ್ಕೆ ಹೋಗೋಣ. ಫಸ್ಟ್ ಕ್ವಶನ್, ಬಿಫೋರ್ ಗೋಯಿಂಗ್ ಟು ಆನ್ಸರ್ ದ ಕ್ವಶನ್, ವಿ ಶುಡ್ ನೋ ದ ಮೀನಿಂಗ್ ಆಫ್ ದೀಸ್ ವರ್ಡ್ಸ್. ಈ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ವರ್ಡ್ಸ್ಗಳನ್ನು ಕೂಡ ನಾವು ಫಸ್ಟ್ ತಿಳ್ಕೊಳ್ಳೋಣ. ದೆನ್ ಓನ್ಲಿ ವಿ ಆನ್ಸರ್ ಕರೆಕ್ಟ್ಲಿ ಅಂತೇಳಿ. ನೋಟಿಸ್ಡ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಗಮನಿಸಿದ ಅಂತೇಳಿ, ಗಮನಿಸಿದ ನಿಸಿದ ಅಂತೇಳಿ. ಲಾಂಗ್ಡ್ ಅಂತ ಹೇಳಿದ್ರೆ ಹಂಬಲಿಸಿದ ಅಂತೇಳಿ. ಲಾಂಗ್ಡ್ ಅಂದ್ರೇನು? ಹಂಬಲಿಸಿದ ಅಂತೇಳಿ, ಹಂಬಲಿಸಿದ. ನೆಕ್ಸ್ಟ್ ಹೆಸಿಟೇಟೆಡ್ ಅಂತ ಹೇಳಿದ್ರೆ ಹಿಂಜರಿದ ಅಂತೇಳಿ, ಹಿಂಜರಿದ ಅಂತೇಳಿ. ಗ್ರೂಪ್ಡ್ ಅಂತ ಹೇಳಿದ್ರೆ ಇಲ್ಲಿ ತಡಕಾಡಿದ, ತಡಕಾಡಿದ ಅಂತೇಳಿ, ಮೀನ್ಸ್ ತಡವಾರಿಸಿದ ಅಂತೇಳಿ. ಮೂಡ್ ಅಂತ ಹೇಳಿದ್ರೆ ಮನ ಮುಟ್ಟಿತು ಅಂತೇಳಿ. ಮೂಡ್ ಅಂದರೆ ಮನ ಮುಟ್ಟಿತು, ಮನ ಮುಟ್ಟು ಅನ್ನೋ ಅರ್ಥವನ್ನ ಬರುತ್ತೆ. ಎಂಜಾಯ್ಡ್ ಅಂದರೆ ಆನಂದ ಅಂತೇಳಿ, ಆನಂದ ಅಥವಾ ಆನಂದಿಸು ಅನ್ನೋ ಅರ್ಥ ಬರುತ್ತೆ ಸ್ನೇಹಿತರೆ. ಆಯಿತು, ನಾವು ಅರ್ಥನ ತಿಳ್ಕೊಂಡ್ವಿ. ಇವಾಗ ನಾವು ಈ ಒಂದು ಏನು ಪ್ಯಾಸೇಜ್ ಇದು ಎಂಥದ್ದು ಕ್ವಶನ್ಸ್ಗಳನ್ನು ಓದ್ತಗೋಣ. ಫಸ್ಟ್ ಕ್ವಶನ್ ಈಸ್ ದ ಸೋಲ್ಜರ್ ಅಟ್ ದ ಬಾರ್ಡರ್ ಡ್ಯಾಶ್ ಟು ಮೀಟ್ ಹಿಸ್ ಫ್ಯಾಮಿಲಿ. ನೋಡಿ, ನಾವು ವೈಲ್ ವಿ ರೀಡಿಂಗ್, ನಾವು ಓದ್ತಾ ಇರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಪದದ ಅರ್ಥ ಗೊತ್ತಿದ್ರೆ ನಮ್ಗೆ ಈಸಿಯಾಗಿ ನಾವು ಏನನ್ನ ಯಾವ ಬ್ಲ್ಯಾಂಕಿಗೆ ಯಾವ ಒಂದು ವರ್ಡನ್ನ ತುಂಬಬೇಕು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಆ ಸೋಲ್ಜರ್ ಏನು ಮಾಡ್ತಾರೆ, ಆ ಸೋಲ್ಜರ್ ಅಟ್ ದ ಬಾರ್ಡರ್, ಬಾರ್ಡರ್ ಇರ್ತಕ್ಕಂಥ ಅಂದರೆ ಸೋಲ್ಜರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಂಬಲಿಸ್ತಾ ಇರ್ತಾನೆ ಟು ಮೀಟ್ ಹಿಸ್ ಫ್ಯಾಮಿಲಿ. ಸೊ ಅವಾಗ ನಿಮಗೆ ಗೊತ್ತಾಯಿತು ಲಾಂಗ್ಡ್ ಅನ್ನೋದು ಬರುತ್ತೆ. ಫಸ್ಟ್ನೇದಕ್ಕೆ ಏನು ಬರುತ್ತೆ? ಲಾಂಗ್ಡ್. ದ ಸೋಲ್ಜರ್ ಅಟ್ ದ ಬಾರ್ಡರ್ ಲಾಂಗ್ಡ್ ಟು ಮೀಟ್ ಹಿಸ್ ಫ್ಯಾಮಿಲಿ. ನೋಡಿ, ಆ ಸೋಲ್ಜರು ಅವರ ಒಂದು ಫ್ಯಾಮಿಲಿನ ಮೀಟ್ ಮಾಡೋಕ್ಕೆ ಯಾವಾಗಲೂ ಕೂಡ ಹಂಬಲಿಸ್ತಾ ಇರ್ತಾರೆ. ಅರ್ಥ ಆಗ್ತಿದೆಯಾ? ಓಕೆ. ದ ಸೆಕೆಂಡ್ ಕ್ವಶನ್ ಈಸ್ ದ ಓಲ್ಡ್ ವುಮೆನ್ ಡ್ಯಾಶ್ ಇನ್ ದ ಏರ್ ಟು ಫೈಂಡ್ ದ ಡೋರ್ ಅಂತ ಇದೆ. ನೋಡಿ, ಆ ಒಬ್ಬ ವೃದ್ಧೆ, ಓಲ್ಡ್ ವುಮೆನ್ ಅಂತ ಹೇಳಿದ್ರೆ ವೃದ್ಧೆ, ಇಟ್ ಸೀಮ್ಸ್ ಟು ಬಿ, ಶಿ ಸೀಮ್ಸ್ ಟು ಬಿ ಏನು ವೃದ್ಧೆ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಆ ಒಂದು ಅಜ್ಜಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇನ್ ದ ಏರ್ ಟು ಫೈಂಡ್ ದ ಡೋರ್, ಆ ಒಂದು ಹಿಂಗೆ ಇದರಲ್ಲಿ ವಯಸ್ಸಾದ್ಮೇಲೆ ಗೊತ್ತಾಗಲ್ಲಲ್ವಾ ಎಲ್ಲಿದೆ ಡೋರ್ ಅಂತ ಹೇಳಿ, ಹಿಂಗೆ ತಡಕಾಡಿಸುತ್ತೆ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಓ ಇದಕ್ಕೆ ತಡಕಾಡೋದು ಗ್ರೂಪ್ಡ್ ಅಂತ ಹೇಳಿ ಬರುತ್ತೆ. ಏನು ಬರುತ್ತೆ? ಗ್ರೂಪ್ಡ್ ಅಂತೇಳಿ. ದ ಓಲ್ಡ್ ವುಮೆನ್ ಗ್ರೂಪ್ಡ್ ಇನ್ ದ ಏರ್ ಟು ಫೈಂಡ್ ದ ಡೋರ್. ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟು ದ ಕ್ಲೈಮ್ಯಾಕ್ಸ್ ಆಫ್ ದ ಪ್ಲೇ. ದ ಕ್ಲೈಮ್ಯಾಕ್ಸ್ ಆಫ್ ದ ಪ್ಲೇ, ಪ್ಲೇ ಅಂದರೆ ನಾಟಕ ಅಂಥೇಳಿ. ನಾಟಕದ ಕೊನೆಗೆ ಏನು ಅವರ್ ಹಾರ್ಟ್ ಏನಾಯಿತು ಅಂತ ಹೇಳಿದ್ರೆ ಎಲ್ಲರ ಒಂದು ಮನಸ್ಸನ್ನು ಗೆಲ್ತು ಅಂಥೇಳಿ. ಮೂಡ್, ದ ಕ್ಲೈಮ್ಯಾಕ್ಸ್ ಆಫ್ ದ ಪ್ಲೇ ಮೂಡ್ ಅವರ್ ಹಾರ್ಟ್ ಅಂದರೆ ಎಲ್ಲರಿಗೂ ಮನ ಮುಟ್ಟಿತು ಅಂಥೇಳಿ. ಆ ಕ್ಲೈಮ್ಯಾಕ್ಸ್ ಇದೆಯಲ್ಲ ಎಲ್ಲರ ಮನಸ್ಸನ್ನು ಗೆಲ್ತು ಅನ್ನೋ ಅರ್ಥವನ್ನು ಪಡ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಲ್ವಾ? ಎಸ್. ನೆಕ್ಸ್ಟು ಎ ವಾಚ್ಮ್ಯಾನ್ ಡ್ಯಾಶ್ ದ ಥೀವ್ಸ್ ಆ್ಯಂಡ್ ಬ್ಲೀವ್ ಹಿಸ್ ವಿಸಲ್. ವಾಚ್ಮ್ಯಾನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಒಂದು
ಥೀವ್ಸ್ ಅಂತ ಹೇಳಿದ್ರೆ ಕಳ್ಳರು. ಕಳ್ಳರನ್ನ ನೋಡಿದ ತಕ್ಷಣ ಆ ವಿಷಲನ್ನ ಏನ್ ಮಾಡ್ತಾನೆ, ಊದ್ತಾನೆ ಅಂತೇಳಿ. ದ ವಾಚ್ಮ್ಯಾನ್ ನೋಟಿಸ್ಡ್ ಆಗುತ್ತೆ. ಯಾಕೆ? ಗಮನಿಸ್ತಾನೆ, ಅವರನ್ನ ಗಮನಿಸ್ತಾನೆ. ನೋಟಿಸ್ಡ್ ದ ಎ ವಾಚ್ಮ್ಯಾನ್ ನೋಟಿಸ್ಡ್ ದ ಥೀವ್ಸ್ ಅಂಡ್ ಬ್ಲೀವ್ ಹಿಸ್ ವಿಸಲ್. ಅವನ ವಿಷಲ್ ಅನ್ನ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಊದ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಕಳ್ಳರು ಅಂತೇಳಿ ಗೊತ್ತಾದ್ಮೇಲೆ ಎಲ್ಲರನ್ನು ಕರೆಯೋಕ್ಕೋಸ್ಕರ. ನೆಕ್ಸ್ಟ್, ವೆಂಕಟರಾಮನ್ ಡ್ಯಾಶ್ ಟು ಆಸ್ಕ್ ಮೈ ಪರ್ಮಿಷನ್ ಟು ಗೋ ಟು ಹೋಮ್. ವೆಂಕಟರಾಮನ್ನು ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಹಿಂಜರಿತಾ ಇರ್ತಾರೆ. ಅಂದ್ರೆ ನಾನು ಪರ್ಮಿಷನ್ ತಗೊಂಡು ಮನೆಗೆ ಹೋಗಕ್ಕೆ ಅನ್ನೋ ಅರ್ಥವನ್ನ ಬರುತ್ತೆ ಇದು. ಸೊ ಹೆಸಿಟೇಟೆಡ್ ಬರುತ್ತೆ ಆನ್ಸರ್. ಏನಪ್ಪಾ ಅಂದ್ರೆ ಹೆಸಿಟೇಟೆಡ್. ಯಾಕೆ? ಅವನು ಆ ಒಂದು ರಜೆ ಕೇಳಕ್ಕೆ, ಹೆಸಿಟೇಟೆಡ್ ಅಂದ್ರೆ ಪರ್ಮಿಷನ್ ತಗೊಳಕ್ಕೆ ಹೆಸಿಟೇಟ್ ಮಾಡ್ಕೊಳ್ತಾ ಇರ್ತಾನೆ ಅನ್ನೋದು ಇಲ್ಲಿ ಇದು ಆನ್ಸರ್. ಸ್ನೇಹಿತರೆ ನೋಡಿ, ವೊಕಾಬ್ಲರಿ ಸರ್ ತುಂಬಾ ಜನ ಸರ್ ವೊಕಾಬ್ಲರಿ ಮಾಡಿ ಅಂತ ಹೇಳ್ತಾ ಇದ್ದೀರಿ. ನಾನು ಮಾಡ್ತಾ ಇರ್ತಕ್ಕ ಈ ಪ್ಯಾಸೇಜ್ಗಳಲ್ಲಿ ಬರ್ತಕ್ಕಂಥ ಈ ವರ್ಡ್ಗಳನ್ನು ನೀವು ಬರೆದಿಟ್ಕೊಂಡ್ಬಿಟ್ರೆ ಇದಕ್ಕಿಂತ ಜಾಸ್ತಿ ನಿಮಗೆ ಯಾವ ವೊಕಾಬ್ಲರಿನೂ ಯೂಸ್ ಆಗಲ್ಲ ಅಂತ ಹೇಳಿ ಅನ್ಕೊಳ್ತೀನಿ. ಸುಮ್ಮನೆ ವೊಕಾಬ್ಲರಿ ಮಾಡಿದ್ರೆ ಕ್ಲಾಸ್ ವೇಸ್ಟ್. ಅದು ಅರ್ಥ ಆಗ್ತಿದೆಯಾ? ಈ ರೀತಿ ನಾವು ಆ ಒಂದು ಇದನ್ನ ತಗೊಂಡು ಏನು ಈ ತರ ಫಿಲ್ ಇನ್ ದಿ ಬ್ಲಾಂಕ್ಸ್ ತಗೊಂಡು ನಾವು ಮಾಡಿದ್ವಿ ಅಂತ ಹೇಳಿದ್ರೆ ನಿಮಗೆ ಎರಡು ತರ ಯೂಸ್ ಆಗುತ್ತೆ. ಒಂದು, ಈ ವರ್ಡ್ದು ಎಷ್ಟು ಅಥೆಂಟಿಕೇಟೆಡ್ ಮೀನಿಂಗ್ ಇದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಗ್ತಿದೆಯಲ್ವಾ? ಎಸ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಮೇಕ್ ದ ಆಪೋಸಿಟ್ಸ್ ಫಾರ್ ದ ಫಾಲೋಯಿಂಗ್ ಬೈ ಆಡಿಂಗ್ ಸೂಟಬಲ್ ಪ್ರಿಫಿಕ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಸ್ನೇಹಿತರೆ, ನಮಗೆ ಇವು ಬರೀ ಪ್ರಿಫಿಕ್ಸ್ ಅಂತ ಗೊತ್ತು. ಇದ್ರ ಹಿಂದೆ ನಿಮ್ಗೆ ಏನು ಅರ್ಥ ಇದೆ ಅಂತ ಗೊತ್ತಾ? ಇರ್ ಅಂದ್ರೆ, ಇನ್ ಅಂದ್ರೆ, ಅನ್ ಅಂದ್ರೆ, ಮಿಸ್ ಅಂದ್ರೆ, ಡಿಸ್ ಅಂದ್ರೆ, ಇಮ್ ಅಂತ ಹೇಳಿದ್ರೆ ನಾಟ್ ಅಥವಾ ನೋ ಅನ್ನೋ ಅರ್ಥ ಬರುತ್ತೆ. ಯಾಕೆ ಅಂತ ಹೇಳ್ತೀನಿ ನಾನು. ನೋಡಿ, ಅವ್ರು ಏನ್ ಕೇಳಿದಾರೆ ಗೊತ್ತಾ? ಈ ಪದಗಳನ್ನ ಆಪೋಸಿಟ್ ಮಾಡಬೇಕು ಅಂತ ಹೇಳಿ. ನೋಡಿ, ಈ ಪದಗಳನ್ನ ನಾವು ಆಪೋಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಅಂದ್ರೆ ಇವು ಪಾಸಿಟಿವ್ ಪದಗಳಾಗಿರ್ತವೆ. ನಾವು ಈ ಪದಗಳನ್ನ ನಾವು ನೆಗೆಟಿವ್ ಮಾಡಿದ್ರೆ ಮಾತ್ರ ಅದೇನಾಗುತ್ತೆ, ಆಪೋಸಿಟ್ ಆಗುತ್ತೆ. ನಿಮ್ಗೆ ಗೊತ್ತು, ಏನು ಪಾಸಿಟಿವ್ ಇಂಟು ನೆಗೆಟಿವ್ ನಾವೇನಂತ ಕರಿತೀವಿ, ಆಪೋಸಿಟ್ಸ್ ಅಂತ ಕರಿತೀವಿ. ಆ ಒಂದು ಕೆಟಗರಿಲಿ ಇರ್ ಅಂದ್ರೆ ನಾಟ್ ಅಂತ ಹೇಳಿ, ಇನ್ ಅಂದ್ರೆ ನಾಟ್ ಅಂತ ಹೇಳಿ, ಅನ್ ಅಂದ್ರೆ ನಾಟ್, ಮಿಸ್ ಅಂದ್ರೆ ನಾಟ್, ಡಿಸ್ ಅಂದ್ರೆ ನಾಟ್, ಇಮ್ ಅಂದ್ರೆ ನಾಟ್ ಅನ್ನೋ ಅರ್ಥವನ್ನ ಪಡ್ಕೊಳ್ಳುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ಫಸ್ಟ್. ಓಕೆ, ನೋನ್ ಅಂತ ಇದೆ, ನೋನ್ ಅಂತ ಇದ್ದಿದ್ದು ಅನ್ನೋನ್ ಆಗುತ್ತೆ. ಅನ್ನೋನ್ ಗೊತ್ತಿರೋದು, ಗೊತ್ತಿಲ್ಲದೆ ಇರೋದು ಅಂತೇಳಿ. ಇದು ಗೊತ್ತಿರುವುದು, ಗೊತ್ತಿಲ್ಲದೆ ಇರೋದು. ಅನ್ನೋನ್ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಇರೋದು. ಅನ್ನೋನ್ ಕಾಲ್ ಅಂತ ಗೊತ್ತಾ? ಅನ್ನೋನ್ ಕಾಲ್ ಅಂದ್ರೆ ಯಾರೋ ಗೊತ್ತಿಲ್ಲದೆ ಇರೋರು ಮಾಡಿರೋದು ಅಂತ ಹೇಳಿ. ಓಕೆ, ನೆಕ್ಸ್ಟ್ ನೋಡಿ, ಡಿಸಿಪ್ಲಿನ್ ಅಂತ ಇದೆ. ಡಿಸಿಪ್ಲಿನ್ ಅಂತ ಹೇಳಿದ್ರೆ ಒಂದು ಶಿಸ್ತು ಬದ್ಧತೆ ಅಂತ ಹೇಳಿ, ಶಿಸ್ತು ಅಂತ ಹೇಳಿ ಡಿಸಿಪ್ಲಿನ್. ಯಾವ ಡಿಸಿಪ್ಲಿನ್ ಬರುತ್ತೆ ಇಲ್ಲಿ? ಅನ್ ಆಯ್ತು, ಅನ್ ಮುಗಿದು ಹೋಯ್ತು. ಪ್ರತಿಯೊಂದಕ್ಕೂ ಒಂದೊಂದು ಮ್ಯಾಚ್ ಆಗುತ್ತೆ ಇಲ್ಲಿ. ಇನ್ಡಿಸಿಪ್ಲಿನ್ ಬರುತ್ತೆ. ಏನ್ ಬರುತ್ತೆ? ಇನ್ಡಿಸಿಪ್ಲಿನ್ ಬರುತ್ತೆ. ಇನ್ಡಿಸಿಪ್ಲಿನ್ ಅರ್ಥ ಆಗ್ತಿದೆಯಾ? ಶಿಸ್ತು, ಅಶಿಸ್ತು ಅಂತೇಳಿ. ಇನ್ ಅಂತ ಹೇಳಿದ್ರೆ ನಾಟ್ ಅನ್ನೋ ಅರ್ಥ ಬರುತ್ತೆ. ನೋಡಿ, ಇಲ್ಲಿ ಪ್ರಿಪೋಸಿಷನ್ ಅಲ್ಲ ಇವು ಇನ್ನು ಅವೆಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾಟ್ ಅನ್ನೋ ಅರ್ಥವನ್ನ ಪಡ್ಕೊಳ್ತವೆ. ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರೆ ಜವಾಬ್ದಾರಿಯುತ ಅಂತೇಳಿ. ಜವಾಬ್ದಾರಿ. ಇರ್ರೆಸ್ಪಾನ್ಸಿಬಲ್ ಅನ್ನೋ ವರ್ಡ್ ಬರುತ್ತೆ ಇಲ್ಲಿ. ಇರ್ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರೆ ಬೇಜವಾಬ್ದಾರಿ ಅಂತ ಹೇಳಿ. ಅರ್ಥ ಆಗ್ತಿದೆಯಲ್ವಾ? ಎಸ್. ಕಂಟಿನ್ಯೂ, ಡಿಸ್ಕಂಟಿನ್ಯೂ ಅಂತ ಬರುತ್ತೆ. ಕಂಟಿನ್ಯೂ ಅಂತ ಹೇಳಿದ್ರೆ ಮುಂದುವರ್ಸ್ಕೊಂಡು ಹೋಗೋದು, ಡಿಸ್ಕಂಟಿನ್ಯೂ ಅಂತ ಹೇಳಿದ್ರೆ ಮುಂದುವರ್ಸ್ಕೊಂಡು ಹೋಗದೆ ಇರೋದು. ಅರ್ಥ ಆಗ್ತಿದೆಯಲ್ವಾ? ಎಸ್. ಪ್ರಾಪರ್ ಅಂತ ಹೇಳಿದ್ರೆ ಒಂದು ಏನಪ್ಪಾ ಪ್ರಾಪರ್ ಅನ್ನೋದಕ್ಕೆ? ಎಸ್, ಸುಮ್ಮನೆ ನಾವು ಇಲ್ಲಿ ಟೈಮ್ ಪಾಸ್ ಮಾಡೋದು ಬೇಡ. ಪ್ರಾಪರ್ ಅಂತ ಹೇಳಿದ್ರೆ ಒಂದು ವ್ಯವಸ್ಥಿತವಾಗಿದೆಯಾ ಅಂತೇಳಿ ಪ್ರಾಪರ್. ಇದಕ್ಕೆ ಇಂಪ್ರಾಪರ್ ಅಂತ ಬರುತ್ತೆ. ಇಂಪ್ರಾಪರ್. ಅಂಡರ್ಸ್ಟ್ಯಾಂಡ್, ಮಿಸ್ಅಂಡರ್ಸ್ಟ್ಯಾಂಡ್ ಅಂತ ಬರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡ್. ನೋಡಿ, ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಪ್ರಿಫಿಕ್ಸ್ ಬಳಕೆಯಾಗಿದೆ. ಯಾವುದು ಕೂಡ ರಿಪೀಟ್ ಆಗಿಲ್ಲ. ಸೊ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಪ್ರಿಫಿಕ್ಸ್, ಈ ಒಂದು ಪ್ರಿಫಿಕ್ಸ್ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ. ನಾನು ನಿಮಗೆ ಸಲಹೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಂದು ಸ್ಲೈಡ್ ಕೂಡ ಯುನಿಕ್ ಸ್ಲೈಡ್ಸ್. ಸೊ ಒಂದು ನೋಟ್ಸ್ ಮಾಡ್ಕೊಳ್ಳಿ. ನಿಮಗೆ
ತುಂಬ ಯೂಸ್ ಆಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಯೂಸ್ ಆಗುತ್ತೆ. ಒಂದು ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಲೈಡ್. ಓಕೆ, ಆಕ್ಟಿವೈಸ್ ಪ್ಯಾಸಿವೈಸ್. ನಾವು ಆಕ್ಟಿವೈಸ್ ಪ್ಯಾಸಿವೈಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸ್ವಲ್ಪ ಇನ್ನೂ ಡೆಪ್ತ್ ತಿಳ್ಕೊಳ್ಳೋಣ ಅಂತೇಳಿ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಈ ಒಂದು ಕ್ಲಾಸನ್ನು ಮತ್ತೆ ಇಲ್ಲಿ ಹೇಳ್ತಾ ಇದ್ದೀನಿ. ಆಕ್ಟಿವ್ ಮತ್ತು ಪ್ಯಾಸಿವ್. ಏನು ಆಕ್ಟಿವ್ ಮತ್ತು ಪ್ಯಾಸಿವ್? ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್, ವಿ ಶುಡ್ ನೋ ದ ಮೀನಿಂಗ್ ಆಫ್ ದೀಸ್ ವರ್ಡ್ಸ್. ಏನು ಆಕ್ಟಿವ್ ವಾಯ್ಸ್ ಅಂದ್ರೆ ಏನು, ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನು? ಸ್ನೇಹಿತರೆ, ಯೂಟ್ಯೂಬಲ್ಲಿ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಂತಲೇ ಇದೆ ನಮ್ಮದು. ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತಲೇ ಇದೆ. ನಿಮಗೆ ಪ್ಲೇಸ್ಟೋರಲ್ಲಿ ಈ ಗ್ರಾಮರಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿ, ತುಂಬ ನೀಟಾಗಿ ಹೇಳಿದ್ದೀನಿ. ಸುಮಾರು ಒಂದು 40-45 ನಿಮಿಷ ಇರ್ಬೋದು ಮೇ ಬಿ. ಆ ಕ್ಲಾಸನ್ನು ಒಂದು ನೋಡಿ ನೀವು, ತುಂಬ ಚೆನ್ನಾಗಿದೆ. ಅದು ತುಂಬ ವರ್ಷ, ಒಂದು 5-6 ವರ್ಷಗಳ ಹಿಂದೆ ಮಾಡಿದ್ದು ಕ್ಲಾಸು. ಬಟ್ ಇವಾಗ ಇನ್ನೂ ತುಂಬ ಅಪ್ಗ್ರೇಡ್ ಆಗಿದೆ. ಆ ಥರದ್ದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ, ನಾವು ಆಕ್ಟಿವ್ ಅಂದರೆ ಏನು, ಪ್ಯಾಸಿವ್ ಅಂದರೆ ಏನು ಅಂತ ಗೊತ್ತಾಗಬೇಕು. ಆಕ್ಟಿವ್ ಅಂದರೆ ಡೈರೆಕ್ಟ್ ಅಂತ ಹೇಳಿ, ಮೀನ್ಸ್ ಇದ್ರಗಡೆ ಅಂದರೆ ಇಲ್ಲಿ ಇಟ್ ಪರ್ಫಾರ್ಮ್ಸ್ ಸಬ್ಜೆಕ್ಟು ವರ್ಬ್ ಆಬ್ಜೆಕ್ಟು, ಈ ಥರ ಸ್ಟ್ರಕ್ಚರ್ ಇರುತ್ತೆ. ಪ್ಯಾಸಿವ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಆಬ್ಜೆಕ್ಟು ಹೆಲ್ಪಿಂಗ್ ವರ್ಬು ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟು, ಈ ರೀತಿ ನಾವೇನು ಮಾಡ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಇದನ್ನು ನಾವು ಪ್ಯಾಸಿವ್ ಅಂತ ಕರಿತೀವಿ. ಇದನ್ನ ಅಂದರೆ ಹಿಂದಿಂದ ಹೇಳೋದು, ಇದು ಮುಂದ್ಗಡೆಯಿಂದಾನೇ ಹೇಳೋದು ಅಂತ ಅರ್ಥ. ಇಟ್ ಮೀನ್ಸ್, ಓಕೆ. ಇಲ್ಲಿ ನೋಡಿ, ದ ಆಬ್ಜೆಕ್ಟ್ ಆಫ್ ದ ವರ್ಬ್ ನೋಡಿ, ಯಾವಾಗ ವೈಲ್ ಚೇಂಜಿಂಗ್ ಆಕ್ಟಿವ್ ಟು ಪ್ಯಾಸಿವ್, ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ಗೆ ನಾವು ಆ ಒಂದು ಸೆಂಟೆನ್ಸನ್ನ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಾದ್ರೆ, ದ ಆಬ್ಜೆಕ್ಟ್ ಆಫ್ ದ ವರ್ಬ್ ಇನ್ ಆಕ್ಟಿವ್ ವಾಯ್ಸ್ ಬಿಕಮ್ಸ್ ದ ನ್ಯೂ ಸಬ್ಜೆಕ್ಟ್ ಇನ್ ಪ್ಯಾಸಿವ್. ಏನು ಹೇಳಿದಾರೆ ಗೊತ್ತಾ ಅವರು? ಇದರಿಂದ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಅದನ್ನು ಕ್ಲೀನಾಗಿ ಸಿಂಪ್ಲಿಫೈ ಮಾಡ್ತೇನೆ ನೋಡಿ. ಇಲ್ಲಿ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟ್ ಇರುತ್ತೆ. ಇದು ಆಕ್ಟಿವ್ ವಾಯ್ಸ್ನ ಪ್ಯಾಟರ್ನ್ ಅಂತ ಅನ್ಬಿಟ್ರೆ, ದ ಆಬ್ಜೆಕ್ಟ್ ಆಫ್ ದ ವರ್ಬ್ ಇನ್ ಆಕ್ಟಿವ್ ವಾಯ್ಸ್ ಬಿಕಮ್ಸ್ ದ ಸಬ್ಜೆಕ್ಟ್ ಆಗುತ್ತೆ. ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇದು ಆಕ್ಟಿವ್ ವಾಯ್ಸ್ ಇಂದಲ್ವಾ, ಈ ಆಬ್ಜೆಕ್ಟ್ ಇರೋದು ಈ ಕಡೆ ಬರುತ್ತೆ. ಆಯ್ತಾ? ಆಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಪ್ಲೂರಲ್ ಆಗಿದ್ರೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಅಂತ ಬರುತ್ತೆ. ಗೊತ್ತಾ? ಅವ್ರು ಇದನ್ನೇ ಹೇಳಿರೋದು. ಇಲ್ಲಿ ಆಕ್ಟಿವ್ ವಾಯ್ಸಲ್ಲಿ ಈ ಸಬ್ಜೆಕ್ಟು ಇಲ್ಲಿರುತ್ತೆ, ಪ್ಯಾಸಿವ್ ವಾಯ್ಸಲ್ಲಿ ಇಲ್ಲಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅದೇ ಆಬ್ಜೆಕ್ಟು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕಡೆ ಸಬ್ಜೆಕ್ಟ್ ಆಗಿ ಬರುತ್ತೆ. ಇದು ಸಬ್ಜೆಕ್ಟ್ ಪ್ಲೇಸು. ಬಟ್ ನಿಮಗೆ ಅರ್ಥ ಆಗಲಿ ಅಂತೇಳಿ ಅದೇ ಆಬ್ಜೆಕ್ಟನ್ನು ಈ ಕಡೆ ಬರ್ದಿದ್ದೀನಿ ಅಷ್ಟೇ. ಈ ಸಬ್ಜೆಕ್ಟನ್ನು ಈ ಕಡೆ ಬರ್ದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಓ ಇದು ಇಲ್ಲಿಂದ ಇಲ್ಲಿಗೆ ಬಂದಿದೆ, ಇದು ಇಲ್ಲಿಂದ ಇಲ್ಲಿಗೆ ಬಂದಿದೆ ಅಂತೇಳಿ. ನಾನು ಇಲ್ಲಿ ಸಬ್ಜೆಕ್ಟು ಆಬ್ಜೆಕ್ಟ್ ಅಂತ ಬರೆದ್ರೆ ನಿಮಗೆ ವ್ಯತ್ಯಾಸನೇ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಆ ಪ್ಲೇಸ್ನ ಇಟ್ ರಿಮೈನ್ಸ್ ಸೇಮ್, ಅದೇ ರೀತಿ ನಾನು ಬರೆದಿದ್ದೀನಿ. ಈ ಆಬ್ಜೆಕ್ಟ್ ಈ ಕಡೆನೇ ಬರೆದಿದ್ದೀನಿ. ಬಟ್ ಇನ್ ದ ಪ್ಲೇಸ್ ಆಫ್ ಆಬ್ಜೆಕ್ಟ್ ವಿ ಕ್ಯಾಲ್ ಇಟ್ ಆಸ್ ಸಬ್ಜೆಕ್ಟ್. ಇದನ್ನು ಸಬ್ಜೆಕ್ಟ್ ಅಂತ ಕರಿಬೇಕು, ಇದನ್ನು ಆಬ್ಜೆಕ್ಟ್ ಅಂತಲೇ ಕರಿಬೇಕು. ಆದರೆ ನಾವು ಅದನ್ನು ಸಬ್ಜೆಕ್ಟು ಆಬ್ಜೆಕ್ಟ್ ಅಂತ ಕರೆಯಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಸಬ್ಜೆಕ್ಟು ಆಬ್ಜೆಕ್ಟ್ ಅಂತ ಕರೆದ್ರೆ ಇದಕ್ಕೂ ವ್ಯತ್ಯಾಸ ಇರಲ್ಲ, ನಿಮಗೆ ವ್ಯತ್ಯಾಸ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಇದನ್ನು ಆಬ್ಜೆಕ್ಟ್ ಅಂತ ಹೇಳಿ ಇದನ್ನು ಸಬ್ಜೆಕ್ಟ್ ಅಂತ ಹೇಳಿ ಕರೆದಿದ್ದೀನಿ. ಮತ್ತೆ ನೋಡಿ, ನಿಮಗೆ ಗೊತ್ತಿದೆ, ಪ್ಯಾಸಿವ್ ವಾಯ್ಸಿಗೆ ಬಂದಾಗ ಅದನ್ನು ಬೈ ಅನ್ನೋದ್ರಿಂದ ನಾವೇನು ಮಾಡ್ತೀವಿ, ಹೇಳ್ತೀವಿ. ಯಾಕೆ ಬೈ ಇಂದ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಫಾರ್ ಎಕ್ಸಾಂಪಲ್ ಇವಾಗ ಐ ಈಟ್ ಎ ಮ್ಯಾಂಗೋ, ಐ ಈಟ್ ಎ ಮ್ಯಾಂಗೋ, ನಾನು ತಿಂತೀನಿ ಒಂದು ಮಾವಿನ ಹಣ್ಣನ್ನು ಅಂಥೇಳಿ, ಒಂದು ಮಾವಿನ ಹಣ್ಣನ್ನು. ಅದು ಪ್ಯಾಸಿವ್ ವಾಯ್ಸಲ್ಲಿ ಏನಾಗುತ್ತೆ ನೋಡಿ, ಎ ಮ್ಯಾಂಗೋ ಈಸ್, ಯಾಕೆ ಒಂದು ಮಾವಿನ ಹಣ್ಣು, ಅದಕ್ಕೆ ಈಸ್ ಬಂತು. ಎ ಮ್ಯಾಂಗೋ ಈಸ್ ಈಟನ್ ಬೈ ಮೀ. ಇಲ್ಲೇನಾಯ್ತು, ಒಂದು ಮಾವಿನ ಹಣ್ಣು ತಿನ್ನಲ್ಪಟ್ಟಿತ್ತು ನನ್ನಿಂದ. ಮೀ ಅಂದರೆ ನನ್ನಿಂದ, ಬೈ ಅಂದರೆ ತಿನ್ನಲ್ಪಟ್ಟಿತು ಅಂತೇಳಿ ಅರ್ಥವನ್ನ ಪಡ್ಕೊಳ್ಳುತ್ತೆ. ಸೊ ನಾವು ಬೈನ ಆ್ಯಡ್ ಮಾಡಬೇಕು ಇನ್ ದ ಪ್ಲೇಸ್ ಬಿಫೋರ್ ದ ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಬರೋಕ್ಕಿಂತ ಅಂದರೆ ಬಿಫೋರ್ ಆಬ್ಜೆಕ್ಟ್ ವಿ ಶುಡ್ ಆ್ಯಡ್ ಬೈ ಫಾರ್ ಇಟ್ಸ್ ಬೆಟರ್, ಏನಂತ ಕರಿತೀವಿ ಅದನ್ನು, ಅಂಡರ್ಸ್ಟ್ಯಾಂಡ್. ನಾವು ಬೈ ಬರೆದಾಗ ಮಾತ್ರ ಅದು ಪ್ಯಾಸಿವ್ ವಾಯ್ಸ್ ಅಂತ ಹೇಳಿ ಅನ್ಸ್ಕೊಳ್ಸುತ್ತೆ. ಓಕೆ, ದ ಪಾಸ್ಟ್ ಪಾರ್ಟಿಸಿಪಲ್
ಫಾರ್ಮ್ ಆಫ್ ದ ವರ್ಬ್ ಈಸ್ ಯೂಸ್ಡ್. ಆಸ್ ವಿ ನೋ ದಟ್, ಎಲ್ಲರಿಗೂ ಗೊತ್ತಿದೆ, ವಿ3 ಫಾರ್ಮ್ನ ಯೂಸ್ ಮಾಡ್ತೀವಿ. ಇದನ್ನ ಪಾಸ್ಟ್ ವಿ3 ಫಾರ್ಮ್ನ ನಾವೇನಂತ ಕರಿತೀವಿ? ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳಿ ಕರಿತೀವಿ. ಪಾಸ್ಟ್ ಪಾರ್ಟಿಸಿಪಲ್ ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ನೋಡಿ, ಇವಾಗ ಇಲ್ಲಿ ಈಟ್ ಅಂತ ಇತ್ತು, ಇಲ್ಲಿ ಈಟನ್ ಬಂತು, ಇದೇ ವಿ3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಇದು. ಯಾಕೆ ಇದನ್ನ ಹಿಂಗೆ ಕರಿತೀವಿ ಅಂತ ಹೇಳಿದ್ರೆ, ಹಿಯರ್ ಇಲ್ಲಿ ಸಬ್ಜೆಕ್ಟ್ ಪರ್ಫಾರ್ಮ್ ಮಾಡುತ್ತೆ ವರ್ಬ್ ಮೇಲೆ, ಆದರೆ ಇಲ್ಲಿ ಆಬ್ಜೆಕ್ಟ್ ಈ ಸಬ್ಜೆಕ್ಟ್ ಮೇಲೆ ಪರ್ಫಾರ್ಮ್ ಮಾಡೋದ್ರಿಂದ, ರಿಸೀವ್ ಮಾಡ್ಕೊಳ್ಳೋದ್ರಿಂದ ಇದು ವಿ3 ಆಗುತ್ತೆ. ಮಾಡಲ್ಪಟ್ಟಿತ್ತು ಅಂತ ಹೇಳಿ ಅರ್ಥವನ್ನ ಕೊಡೋದ್ರಿಂದ ನಾವು ವಿ3ನ ಯೂಸ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಎಸ್, ಇದು ರೂಲ್ಸಿಗೆ ಬಂದ್ವಿ ಅಂದ್ರೆ ಒಂದು ಎಕ್ಸಾಂಪಲ್ ನೋಡ್ಕೊಂಬರೋಣ ಇವಾಗ. ಎಸ್, ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಒಂದು 3 ಎಕ್ಸಾಂಪಲ್ಸ್ ಇದಾವೆ. ಇವು ಯಾವ ಒಂದು ಟೆನ್ಸಲ್ಲಿ ಇದಾವೆ ಅಂತೇಳಿ ಇದನ್ನ ನೀವೇ ಜಡ್ಜ್ ಮಾಡಬೇಕು. ನಾನು ಹೇಳ್ತೀನಿ ನಿಮಗೆ, ಬಟ್ ನೀವು ಜಡ್ಜ್ ಮಾಡಿ ಫಸ್ಟ್ ನೋಡ್ತಿದ್ದಂಗೆ. ವಿ ಆರ್ ಇನ್ವೆಸ್ಟಿಗೇಟಿಂಗ್ ದ ಮಿಸ್ಟರಿ ಅಂತ ಇದೆ. ವಿ ಆರ್ ಇನ್ವೆಸ್ಟಿಗೇಟಿಂಗ್ ದ ಮಿಸ್ಟರಿ ಅಂತ ಇದೆ. ಇಲ್ಲಿ ವಿ ಅನ್ನೋದು ಸಬ್ಜೆಕ್ಟು, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬು, ಇನ್ವೆಸ್ಟಿಗೇಟ್ ಹೆಲ್ಪಿಂಗ್ ವರ್ಬ್ 1 ಇದೆ. ಯಾಕೆ? ಆರ್ ಇದೆ. ಇನ್ವೆಸ್ಟಿಗೇಟ್ ಅನ್ನೋದು ವಿ4, ದ ಮಿಸ್ಟರಿ ಅನ್ನೋದು ಆಬ್ಜೆಕ್ಟ್. ಅಕಾರ್ಡಿಂಗ್ ಟು ದ ಪ್ಯಾಟ್ರನ್, ನಾವು ಇದನ್ನ ಮರ್ತು ಬಿಡೋಣ ಇವಾಗ. ಅಕಾರ್ಡಿಂಗ್ ಟು ದ ಪ್ಯಾಟ್ರನ್ ಏನಾಗಬೇಕು? ಆಬ್ಜೆಕ್ಟ್ ಈ ಕಡೆ ಬರುತ್ತೆ, ಪ್ಲಸ್ ಆಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಇಲ್ಲ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಪ್ಲಸ್ ಬೀಯಿಂಗ್ ಆಡ್ ಮಾಡಬೇಕು. ಯಾಕೆ ಬೀಯಿಂಗ್ ಆಡ್ ಮಾಡಬೇಕು ಸರ್ ಅಂತ ಹೇಳಿದ್ರೆ, ಇದು ಐ ಎನ್ ಜಿ ಫಾರ್ಮ್ ಅಲ್ಲಿ ಇದ್ರೆ, ವೆದರ್ ಇಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಆರ್ ಪಾಸ್ಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲಿ ಇದ್ರೂ ಕೂಡ ಅಥವಾ ಪಾಸ್ಟ್ ಕಂಟಿನ್ಯೂಯಸ್ ಅಲ್ಲಿ ಇದ್ರೂ ಕೂಡ ನಾವೇನ್ ಮಾಡ್ತೀವಿ? ಐ ಎನ್ ಜಿನ ಆಡ್ ಮಾಡ್ತೀವಿ, ಅಂದ್ರೆ ಬೀಯಿಂಗ್ ನ ಆಡ್ ಮಾಡ್ತೀವಿ. ಪ್ಲಸ್ ವಿ3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ದಿಸ್ ಈಸ್ ದ ಪ್ಯಾಟರ್ನ್ ಆಫ್ ಪ್ಯಾಸಿವ್ ವಾಯ್ಸ್. ಇದು ಪ್ಯಾಸಿವ್ ವಾಯ್ಸ್ ನ ಒಂದು ಪ್ಯಾಟರ್ನ್. ಪ್ಯಾಸಿವ್ದು ಒಂದು ಪ್ಯಾಟರ್ನ್ ಆಗುತ್ತೆ ನೋಡಿ. ಅಕಾರ್ಡಿಂಗ್ ಟು ದ ಪ್ಯಾಟರ್ನ್ ಏನ್ ಬರುತ್ತೆ? ದ ಮಿಸ್ಟರಿ ಈ ಕಡೆ ಬರುತ್ತೆ. ದ ಮಿಸ್ಟರಿ ಇದು ಮೈಸ್ಟರಿ ಅಲ್ಲ, ಮಿಸ್ಟರಿ. ದ ಮಿಸ್ಟರಿ ಅನ್ನೋದು ಸಿಂಗ್ಯುಲರ್ ಆಗಿದ್ರಿಂದ ಈಸ್ ಬರುತ್ತೆ. ದ ಮಿಸ್ಟರಿ ಈಸ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್ ಆಗುತ್ತೆ. ದ ಮಿಸ್ಟರಿ ಈಸ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್ by us ಆಗುತ್ತೆ ನೋಡಿ. ಸೇಮ್ ಇದೆಯಲ್ಲ ಆನ್ಸರು. ದ ಮಿಸ್ಟರಿ ಈಸ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್ ಬೈ ಅಸ್ ಅಂತ ಆಗುತ್ತೆ. ಇದು ಯಾವ ಟೆನ್ಸ್ ಅಲ್ಲಿ ಇದೆ ಹೇಳಿ ನೋಡೋಣ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಹೆಂಗ್ ಗೊತ್ತಿಡಿದ್ರಿ? ಆರ್ ಪ್ಲಸ್ ಇನ್ವೆಸ್ಟಿಗೇಟಿಂಗ್ ಇದೆ ಸರ್, ಅದಕ್ಕೋಸ್ಕರ ಪ್ರೆಸೆಂಟ್ ಕಂಟಿನ್ಯೂಯಸ್. ವೆರಿ ಗುಡ್. ನೆಕ್ಸ್ಟ್ ಎರಡನೇ ಕ್ವಶನ್ ಹೋಗೋಣ ನಾವು ಇವಾಗ. ಐ ಹ್ಯಾಡ್ ರಿಟರ್ನ್ ದಟ್ ಆರ್ಟಿಕಲ್ ಅಂತ ಇದೆ. ಐ ಸಬ್ಜೆಕ್ಟು, ಹ್ಯಾಡ್ ಹೆಲ್ಪಿಂಗ್ ವರ್ಬ್, ರಿಟರ್ನ್ ವಿ3, ದಟ್ ಆರ್ಟಿಕಲ್ ಇಸ್ ಅನ್ ಆಬ್ಜೆಕ್ಟ್. ನೋಡಿ ಏನಾಗುತ್ತೆ ಗೊತ್ತಾ? ಇದು ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಯಾವ ಟೆನ್ಸ್ ಅಲ್ಲಿ ಇದೆ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಇದ್ರ ಸೂತ್ರ ನೋಡೋಣ ಇವಾಗ. ಆಬ್ಜೆಕ್ಟ್ ಈ ಕಡೆ ಬರುತ್ತೆ, ಪ್ಲಸ್ ಹ್ಯಾಡ್ ಪ್ಲಸ್ ಬೀನ್ ಬರುತ್ತೆ. ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ವಿ3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ದಿಸ್ ಈಸ್ ದ ಪ್ಯಾಟರ್ನ್ ಆಫ್ ಪ್ಯಾಸಿವ್ ವಾಯ್ಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನೋಡ, ಹಾಗಾದ್ರೆ ಆಬ್ಜೆಕ್ಟ್ ಇಲ್ಲಿದೆ, ದಟ್ ಆರ್ಟಿಕಲ್ ಬರೆದ್ರ, ದಟ್ ಆರ್ಟಿಕಲ್ ನೋಡಿ ಇಲ್ಲಿ ಬರೀತೀನಿ. ದಟ್ ಆರ್ಟಿಕಲ್ ಹ್ಯಾಡ್ ಬೀನ್ ಇಲ್ಲೇನಿದೆ? ರಿಟರ್ನ್ ಇದೆ. ದಟ್ ಆರ್ಟಿಕಲ್ ಹ್ಯಾಡ್ ಬೀನ್ ರಿಟರ್ನ್ ಬೈ ಐ ಇದಿದ್ದು ಮೀ ಆಗುತ್ತೆ. ನೋಡಿ ಇಲ್ಲಿದೆ ನೋಡಿ, ದಟ್ ಆರ್ಟಿಕಲ್ ಹ್ಯಾಡ್ ಬೀನ್ ರಿಟರ್ನ್ ಬೈ ಮೀ. ಅರ್ಥ ಆಗ್ತಿದೆಯಾ? ಈ ರೀತಿ ನಾವೇನ್ ಮಾಡಬೇಕು? ಆ ಒಂದು ಸೆಂಟೆನ್ಸ್ ನ ಫಾರ್ಮ್ ಮಾಡಬೇಕು. ಓಕೆ, ನೆಕ್ಸ್ಟ್ ಮೂರನೇ ಕ್ವಶನ್. ಆಶಾ ಸ್ಯಾಂಗ್ ದಟ್ ಸಾಂಗ್
ನಾಟ್ ಲತಾ ಅಂತ ಇದೆ. ಆಶಾ ಆ ಸಾಂಗನ್ನು ಹಾಡಿದ್ದು, ಲತಾ ಅಲ್ಲ ಅಂತ. ನೋಡಿ ಇದು ಯಾವ ಟೆನ್ಸಲ್ಲಿ ಇದೆ ಅಂತ ಹೇಳಿದ್ರೆ ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ಸರಿ ಸರಿ ಹೆಂಗ್ ಗೊತ್ತಾಯ್ತು ಅಂತ ಹೇಳಿದ್ರೆ ನೋಡಿ, ಸ್ಯಾಂಗ್ ಅನ್ನೋದು ವಿ ಟು ಒಂದು ಸೆಂಟೆನ್ಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ದಟ್ ಸೆಂಟೆನ್ಸ್ ವಿ ಕ್ಯಾಲ್ ಇಟ್ ಆಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳಿ. ಆಶಾ ಸಬ್ಜೆಕ್ಟ್, ಸ್ಯಾಂಗ್ ವಿ2, ದಟ್ ಸಾಂಗ್ ಇಸ್ ಅನ್ ಆಬ್ಜೆಕ್ಟ್. ಆಬ್ಜೆಕ್ಟ್ 1, ಆಬ್ಜೆಕ್ಟ್ 2 ಅಂತ ಇದೆ. ಇಲ್ಲಿ ಆಬ್ಜೆಕ್ಟ್ 1, ಆಬ್ಜೆಕ್ಟ್ 2 ಇದೆ. ಸೊ ಆಬ್ಜೆಕ್ಟ್ 1, ಆಬ್ಜೆಕ್ಟ್ 2 ಬಂದಾಗ ಸ್ವಲ್ಪ ಹುಷಾರಾಗಿ ಮಾಡ್ಬೇಕಾಗತ್ತೆ ನಾವು. ಓಕೆ, ನೋಡಿ ಇಲ್ಲಿ ನಾಟ್ ಲತಾ ಅಂತ ತಗೋಬಾರ್ದು ಒಂದೇ ಸಲಿಗೆ, ಇಲ್ಲಿಂದ ಬರಬೇಕು. ಆಬ್ಜೆಕ್ಟ್ 1 ತಗೋಬೇಕು ಫಸ್ಟ್. ದಟ್ ಸಾಂಗ್ ಒಂದು ಸಾಂಗ್ ಅಂದ್ರೆ ಆ ಸಾಂಗ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ದಟ್ ಸಾಂಗ್ ವಾಸ್ ಸಂಗ್ ವಿ3 ಇದೆ ನೋಡಿ, ಬೈ ಆಶಾ ನಾಟ್ ಲಲಿತಾ. ನೋಡಿ ಈ ರೀತಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಎರಡು ಆಬ್ಜೆಕ್ಟ್ ಇದ್ದಾಗ ಈಸಿಯಾಗಿ ಅದನ್ನ ಬೈಫರ್ಗೇಷನ್ ಮಾಡ್ಕೊಂಡು ಆಬ್ಜೆಕ್ಟ್ 1, ಆಬ್ಜೆಕ್ಟ್ 2 ಅಂತ ಮಾಡ್ಕೊಂಡು ನಾವೇನ್ ಮಾಡಬೇಕು, ಆನ್ಸರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಸ್ಲೈಡ್. ಇಷ್ಟೊತ್ತು ನಾವು ಅಲ್ಲೇ ಆನ್ಸರ್ ಇತ್ತು, ಈಸಿಯಾಗಿ ಮಾಡಿದ್ವಿ. ಇವಾಗ ಏನಪ್ಪಾ ಅಂತ ಹೇಳಿದ್ರೆ ನಾವು ಸ್ವಂತ ನಾವಿವಾಗ ಇದನ್ನ ಏನ್ ಮಾಡೋಣ ಅಂತ ಹೇಳಿದ್ರೆ ಕನ್ವರ್ಟ್ ಮಾಡೋಣ. ಓಕೆ, ನೀವು ಈ ಫಸ್ಟ್ ಕ್ವಶನ್ ಯಾವ ಟೆನ್ಸ್ ಅಲ್ಲಿ ಇದೆ ಮತ್ತೆ ಅದಕ್ಕೊಂದು ಪ್ಯಾಟರ್ನ್ ಅನ್ನ ನಿಮಗೆ ಗೊತ್ತಿರುತ್ತಲ್ಲ, ಅದನ್ನ ಹೇಳಿ ನೋಡೋಣ. ಓಕೆ, ಯಾವ ಟೆನ್ಸ್ ಅಲ್ಲಿ ಇದೆ ಇದು? ಪೀಪಲ್ ಡೋಂಟ್ ರೆಸ್ಪೆಕ್ಟ್ ಕರಪ್ಟ್ ಪೊಲಿಟಿಷಿಯನ್ಸ್ ಅಂತ ಇದೆ. ಅಂದ್ರೆ ಜನ ಈ ಕರಪ್ಟ್ ಪೊಲಿಟಿಷಿಯನ್ ಅನ್ನ ಇಷ್ಟಪಡಲ್ಲ, ಡೋಂಟ್ ರೆಸ್ಪೆಕ್ಟ್, ಅವ್ರಿಗೆ ಬೆಲೆ ಕೊಡಲ್ಲ ಅಂತ ಹೇಳಿ ಇದೆ. ನೋಡಿ ಇದು ಡೋಂಟ್ ರೆಸ್ಪೆಕ್ಟ್ ಅನ್ನೋದ್ರಿಂದ ಇದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸೂತ್ರ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಬರೀತೀನಿ ನೋಡಿ, ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಇದನ್ನ ಏನಪ್ಪಾ ಅಂತ ಕರಿತೀವಿ, ಸಿಂಪಲ್ ಪ್ರೆಸೆಂಟ್ ಅಂತ ಕರಿತೀವಿ. ಆದ್ರೆ ಈ ಸೆಂಟೆನ್ಸ್ ಸರ್ ಹೆಂಗೆ ಸರ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಡೋಂಟ್ ಅಂತ ಬಂದಿದೆ, ಇದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಅದಕ್ಕೆ ನಿಮಗೆ ಸಿಂಪಲ್ ಸೆಂಟೆನ್ಸ್ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಅದಾಗ್ತಿದ್ಯಾ? ಪೀಪಲ್ ರೆಸ್ಪೆಕ್ಟ್ ಕರಪ್ಟ್ ಪೊಲಿಟಿಷಿಯನ್ ಅಂತ ಬಂದ್ರೆ ಇದು ಪಾಸಿಟಿವ್ ಸೆಂಟೆನ್ಸ್ ಆಗ್ತಾ ಇತ್ತು. ಆದ್ರೆ ಇದು ನೆಗೆಟಿವ್ ವರ್ಡ್ ಇರೋದ್ರಿಂದ, ಕರಪ್ಟ್ ಪೊಲಿಟಿಷಿಯನ್ ಅಂತ ಇರೋದ್ರಿಂದ ಡೋಂಟ್ ಬಂದಿದೆ. ಸೊ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಇದೆ ಇದು. ಇವಾಗ ನಾವೇನ್ ಮಾಡಬೇಕು, ಆಬ್ಜೆಕ್ಟ್ ನ ಈ ಕಡೆ ಬರ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ನೋಡಿ, ಪಾಸಿಟಿವ್ ಸೆಂಟೆನ್ಸ್ಗೆ ಬೇರೆ ಪ್ಯಾಟರ್ನ್ ಇರುತ್ತೆ, ನೆಗೆಟಿವ್ ಸೆಂಟೆನ್ಸ್ಗೆ ಬೇರೆ ಪ್ಯಾಟರ್ನ್ ಇರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಪ್ಲಸ್ ನೋಡಿ ಆಬ್ಜೆಕ್ಟ್ ಈ ಕಡೆ ಬಂತು. ನೆಕ್ಸ್ಟ್ ಆಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್, ಅಥವಾ ಆಬ್ಜೆಕ್ಟ್ ಪ್ಲೂರಲ್ ಆಗಿದ್ರೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್. ಇವಾಗ ಪೊಲಿಟಿಷಿಯನ್ಸ್ ಅಂತ ಬಂತು, ಪೊಲಿಟಿಷಿಯನ್ ಇಲ್ಲಿ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಇಲ್ಲಿ ಆರ್ ಬರುತ್ತೆ. ಯಾಕೆಂದ್ರೆ ಪೊಲಿಟಿಷಿಯನ್ ಅನ್ನೋದು ಪ್ಲೂರಲ್ ಇದ್ದಾಗ ಆರ್ ಬರುತ್ತೆ. ಅದೇ ಪೊಲಿಟಿಷಿಯನ್ ಅಂತ ಇದ್ರೆ ಸಿಂಗ್ಯುಲರ್ ಬರ್ತಿತ್ತು, ಸಿಂಗ್ಯುಲರ್ ಇದ್ದಾಗ ಈಸ್ ಅಂತ ಬರ್ತಾ ಇತ್ತು. ಅರ್ಥ ಆಗ್ತಿದೆಯಲ್ವಾ? ಎಸ್. ಅದಾದ್ಮೇಲೆ ನಾಟ್ ಹಾಕ್ಬೇಕು. ಯಾಕೆ? ಇಲ್ಲಿ ಡೋಂಟ್ ಅಂತ ಇದೆ, ನಾವು ಅದನ್ನ ಪ್ಯಾಸಿವೈಸ್ ಮಾಡ್ಬೇಕಾದ್ರೆ ನಾಟ್ ಅನ್ನ ಹಚ್ಚಬೇಕಾಗತ್ತೆ, ನಾಟ್ ಅನ್ನ ಹಾಕ್ಬೇಕಾಗತ್ತೆ. ನಾಟ್ ಇದನ್ನ ವಿ3 ಮಾಡಬೇಕು. ನೆಕ್ಸ್ಟ್ ನಾಟ್ ವಿ3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಇವಾಗ ಮಾಡೋಣ ನಾವು. ಎಸ್, ಅಕಾರ್ಡಿಂಗ್ ಟು ದ ಪ್ಯಾಟರ್ನ್ ಆಬ್ಜೆಕ್ಟ್ ಕಮ್ಸ್ ಫಸ್ಟ್. ಆಬ್ಜೆಕ್ಟ್ ಈ ಕಡೆ ಬರುತ್ತೆ, ಕರಪ್ಟ್ ಪೊಲಿಟಿಷಿಯನ್ಸ್ ಆರ್. ಯಾಕೆ ಆರ್ ಬಂತು ಅಂದ್ರೆ ಕರಪ್ಟ್ ಪೊಲಿಟಿಷಿಯನ್ಸ್ ರಾಜಕಾರಣಿಗಳು ಅಂತ ಇದ್ದಾಗ ಆರ್ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಆರ್ ನಾಟ್ ರೆಸ್ಪೆಕ್ಟೆಡ್ ಬೈ ಪೀಪಲ್. ಸ್ನೇಹಿತರೆ ನೋಡಿ ಎಷ್ಟು ಸಿಂಪಲ್ ಆಗಿ ನಾವು ಎಂತೆಂಥವ ಸಣ್ಣ ಪುಟ್ಟ ಬಿಡಿಸ್ಕೊಳ್ತಾ ಹೋಗ್ತೀವಿ ಎಕ್ಸಾಂಪಲ್ಗಳನ್ನ. ನೆಗೆಟಿವ್ ಇರೋದನ್ನು ಬಿಡಿಸ್ಬೇಕು, ನೆಗೆಟಿವ್ ಸೆಂಟೆನ್ಸ್ಗಳನ್ನ ಹಾಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಆಕ್ಟಿವೈಸ್ ಪ್ಯಾಸಿವೈಸ್ ಮಾಡ್ಬೇಕಾಗತ್ತೆ. ನಮಗೆ ಗೊತ್ತಿಲ್ಲ, ಈ ಸರಿ ಎಕ್ಸಾಮ್ ತುಂಬಾ ಟಫ್ ಇರುತ್ತೆ. ವೈ? ಬಿಕಾಸ್ ನಂಬರ್ ಆಫ್ ಸ್ಟೂಡೆಂಟ್ಸು ಆಲ್ರೆಡಿ ಔಟ್ಪುಟ್ ಆಗಿ ಬಹಳ ವರ್ಷ ಆಯ್ತು, ತುಂಬಾ ದಿನ ಕಾಲ್ ಮಾಡಿಲ್ಲ. HSTR ಆಗಿರ್ಬೋದು,
PhD ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಮ್ಮನ್ನ ಆ ಫಿಲ್ಟರ್ ಮಾಡೋಕ್ಕೋಸ್ಕರ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಟಫೆಸ್ಟ್ ಕ್ವಶನ್ಸ್ಗಳನ್ನು ತಗೊಂಡ್ಬರ್ತಾರೆ. ಈ ಥರ ಕ್ವಶನ್ಸ್ ಇದ್ದಾಗ ನೀವೇನು ಮಾಡ್ತೀರಿ, ಡೋಂಟ್ ಇದ್ದಾಗ ಏನು ಮಾಡಬೇಕು ಅಂತ ಹೇಳಿ ಕನ್ಫ್ಯೂಸ್ ಆಗಿಬಿಡ್ತೀರಿ. ಸೊ ಕನ್ಫ್ಯೂಸ್ ಆಗಿಬಿಡಿ, ಅವಾಗ ನಾಟ್ ಹಾಕ್ಬೇಕಷ್ಟೇ. ಏನು ಹಾಕಬೇಕು, ಆ ವರ್ಬ್ ಪಕ್ಕ ಇಲ್ಲಿದೆ ನೋಡಿ, ಈ ವರ್ಬ್ ಪಕ್ಕ ನಾಟ್ ಹಾಕಿದರೆ ಅದು ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಎಸ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ದ ಸ್ಟೂಡೆಂಟ್ಸ್ ಆರ್ ಪ್ಲಾಂಟಿಂಗ್ ದ ಟ್ರೀಸ್. ಇದು ಯಾವ ಟೆನ್ಸಲ್ಲಿದೆ? ಯಾವ ಟೆನ್ಸಲ್ಲಿದೆ ಹೇಳಿ? ಎಸ್, ಅಬ್ಸಲ್ಯೂಟ್ಲಿ ರೈಟ್. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಆಯ್ತಾ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದು ಒಂದು ಇದನ್ನ ಹಾಕೋಣ ನಾವು ಇವಾಗ, ಪ್ಯಾಟರ್ನ್ ಹಾಕೊಂಬರೋಣ. ಸಬ್ಜೆಕ್ಟ್ ಇರುತ್ತೆ ಪ್ಲಸ್ ವರ್ಬ್ ಇರುತ್ತೆ, ಮೀನ್ಸ್ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಬರೀ ವರ್ಬ್ ಅಲ್ಲ, ಹೆಲ್ಪಿಂಗ್ ವರ್ಬ್ ಅಂತ ಕರಿಬೇಕು ಅದನ್ನ. ನೆಕ್ಸ್ಟು V4 ಇರುತ್ತೆ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಇದನ್ನ ನಾವೇನಂತ ಕರಿತೀವಿ, ಇದನ್ನ ಆಕ್ಟಿವ್ ವಾಯ್ಸ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಪ್ಯಾಟರ್ನ್ ಇದು. ಯಾವುದು? ಆಕ್ಟಿವ್ ವಾಯ್ಸ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಪ್ಯಾಟರ್ನ್ ಇದು. ಇದೇನಾಗುತ್ತೆ, ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಈ ಕಡೆ ಬರುತ್ತೆ, ಪ್ಲಸ್ ಆಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬು. ಇಲ್ಲಿ ಬರೀತೀನಿ ನೋಡಿ, ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬು, ಪ್ಲೂರಲ್ ಹೆಲ್ಪಿಂಗ್ ವರ್ಬ್. HV1 ಅಂತ ಹೇಳಿದ್ರೆ, HV1 ಅಂತ ಹೇಳಿದ್ರೆ ನೋಡಿ, ಸಿಂಗ್ಯುಲರ್ ಇದ್ರೆ ಈಸ್ ಬರುತ್ತೆ, ಪ್ಲೂರಲ್ ಇದ್ರೆ ಆರ್ ಅಂತ ಬರುತ್ತೆ. ವರ್ಬ್ಸ್ ಇವೆಲ್ಲ, ಈ ವರ್ಬ್ಗಳು ಬರ್ತವೆ ಅಂತ ಹೇಳಿ. ಇಲ್ಲಿ HV1 ಯಾಕೆಂದ್ರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ನೆಕ್ಸ್ಟು ಇಲ್ಲಿ ಇದು ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ಬೀಯಿಂಗ್ ಅನ್ನೋ ಒಂದು ವರ್ಡ್ ಅನ್ನ ಆಡ್ ಮಾಡಬೇಕು. ಬೀಯಿಂಗ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಇಷ್ಟು ಮಾಡ್ಬೇಕು ಸರ್ ನಾವು ಅಂತ ಹೇಳಿದ್ರೆ ಇಷ್ಟು ಮಾಡಲೇಬೇಕು. ದೆನ್ ಓನ್ಲಿ ಯು ಗೆಟ್ ಗುಡ್ ಆನ್ಸರ್. ಓಕೆ, ಇವಾಗ ನಿಮಗೆ ಗೊತ್ತಿದೆ, ದ ಸ್ಟೂಡೆಂಟ್ಸ್ ಅನ್ನೋದು ಸಬ್ಜೆಕ್ಟು, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬು, ಪ್ಲಾಂಟಿಂಗ್ ಅನ್ನೋದು V4, ದ ಟ್ರೀಸ್ ಅನ್ನೋದು ಆಬ್ಜೆಕ್ಟ್. ಇವಾಗ ನೋಡಿ, ದ ಟ್ರೀಸ್ ಈ ಕಡೆ ಬರ್ಕೋಬೇಕು. ಅಕಾರ್ಡಿಂಗ್ ಟು ದ ಪ್ಯಾಟರ್ನ್ ಏನ್ ಬರ್ಕೋಬೇಕು? ಟ್ರೀಸ್. ದ ಟ್ರೀಸ್, ದ ಟ್ರೀಸ್. ಟ್ರೀಸ್ ಅನ್ನೋದು ಸಿಂಗ್ಯುಲರ್ ಪ್ಲೂರಲ್ ಅಲ್ವಾ? ನಾನು ಪ್ಲೂರಲ್ ಇದ್ದಾಗ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಹಾಕ್ಬೇಕು ಅಂತ ಹೇಳಿದೀನಿ. ದ ಟ್ರೀಸ್ ಆರ್, ದ ಟ್ರೀಸ್ ಆರ್, ಮತ್ತೆ ಬೀಯಿಂಗ್ ಅನ್ನೋದು ಆಡ್ ಮಾಡಬೇಕು ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ. ಬೀಯಿಂಗ್, ಟ್ರೀಸ್ ಆರ್ ಬೀಯಿಂಗ್, ದ ಟ್ರೀಸ್ ಆರ್ ಬೀಯಿಂಗ್. ಇಲ್ಲಿ ಪ್ಲಾಂಟಿಂಗ್ ಅಂತ ಇದೆ ಅಲ್ವಾ, ಇದು ಪ್ಲಾಂಟೆಡ್ ಆಗುತ್ತೆ. ಏನಾಗುತ್ತೆ? ಪ್ಲಾಂಟೆಡ್ ಬೈ ದ ಸ್ಟೂಡೆಂಟ್ಸ್, ಬೈ ದ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಲ್ವಾ? ಎಸ್, ಈ ರೀತಿ ನಾವೇನ್ ಮಾಡಬೇಕು, ಅದನ್ನ ಬರೆಯಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಸ್ವಲ್ಪ ಅಳಿಸ್ಕೊಳ್ತೀನಿ, ಇದು ಬೇಗ ನೋಟ್ಸ್ ಮಾಡ್ಕೊಳ್ಳಿ, ಅದು ಬೇಗ ಬರ್ಕೊಳ್ಳಿ. Okay, shall I rub the board? Yes. ಓಕೆ, ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂತ ಹೇಳಿದ್ರೆ ನೋಡಿ, ದೇ ಹೆಲ್ಪ್ ದ ಆರ್ಫನ್ಸ್ ಅಂತ ಇದೆ. ದೇ ಹೆಲ್ಪ್ ದ ಆರ್ಫನ್ಸ್ ಅಂತ ಇದೆ.
ನೋಡಿ ಇದ್ಯಾವ ಟೆನ್ಸಲ್ಲಿ ಇದೆ? ದೆ ಹೆಲ್ಪ್ ದ ಆರ್ಫನ್ಸ್ ಅನ್ನೋದು ಎಸ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ. ನೋಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ಯಾಟರ್ನ್ ಇಲ್ಲಿದೆ, ಆಲ್ರೆಡಿ ನಿಮಗೆ ಗೊತ್ತಿದೆ. ನಾನು ಅದನ್ನು ಜಸ್ಟ್ ಮಾಡ್ತಾ ಹೋಗ್ತೀನಿ. ದ ಆರ್ಫನ್ಸ್, ದ ಆರ್ಫನ್ಸ್, ದ ಆರ್ಫನ್ಸ್, ದ ಆರ್ಫನ್ಸ್. ಇದು ದ ಆರ್ಫನ್ಸ್ ಅನ್ನೋದು ಪ್ಲೂರಲ್ ಅಲ್ವಾ? ಪ್ಲೂರಲ್ ಇದ್ದಾಗ ಆರ್ ಬಳಸಬೇಕು. ದ ಆರ್ಫನ್ಸ್ ಆರ್ ಹೆಲ್ಪ್ಡ್. ಹೆಲ್ಪ್ ಇದ್ದಿದ್ದು ಹೆಲ್ಪ್ಡ್ ಆಗುತ್ತೆ, V3 ಬರುತ್ತೆ. ಹೆಲ್ಪ್ಡ್ ಬೈ ದೆಮ್, ದೇ ಇದ್ದಿದ್ದು ದೆಮ್ ಆಗುತ್ತೆ, ಹೆಲ್ಪ್ಡ್ ಬೈ ದೆಮ್ ಅಂತ ಆಗುತ್ತೆ. ಇದು ಆನ್ಸರ್. ನೆಕ್ಸ್ಟ್, ಅನಿತಾ ಪ್ರೆಸೆಂಟೆಡ್ ಎ ಗೋಲ್ಡನ್ ವಾಚ್ ಟು ಮೀ ಅಂತ ಇದೆ. ಸ್ನೇಹಿತರೆ, ಇಲ್ಲಿ ಎರಡು ಆಬ್ಜೆಕ್ಟ್ ಇದೆ. ಎ ಗೋಲ್ಡನ್ ವಾಚ್ ಅನ್ನೋದು ಆಬ್ಜೆಕ್ಟ್ 1, ಟು ಮೀ ಅನ್ನೋದು ಆಬ್ಜೆಕ್ಟ್ 2 ಆಗುತ್ತೆ. ಆಬ್ಜೆಕ್ಟ್ 1, ಆಬ್ಜೆಕ್ಟ್ 2. ಇದು ಯಾವ ಟೆನ್ಸಲ್ಲಿ ಇದೆ ಅಂತ ಹೇಳಿದ್ರೆ ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ಸಿಂಪಲ್ ಪಾಸ್ಟ್. ಅದರದ್ದು ಪ್ಯಾಟರ್ನ್ ಇಲ್ಲಿ ಬರಿತೀನಿ ನೋಡಿ. ಸಬ್ಜೆಕ್ಟ್ ಇರುತ್ತೆ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಇದೇನಾಗುತ್ತೆ ಗೊತ್ತಾ? ಆಬ್ಜೆಕ್ಟ್ ಈ ಕಡೆ ಬರುತ್ತೆ ಪ್ಲಸ್ HV2 ಪ್ಲಸ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್, ಇದಕ್ಕೆ ಕನ್ವರ್ಟ್ ಆಗುತ್ತೆ. ಓಕೆ, ಅಕಾರ್ಡಿಂಗ್ ಟು ದ ಪ್ಯಾಟರ್ನ್ ಆಬ್ಜೆಕ್ಟ್ ಈ ಕಡೆ ಬರುತ್ತೆ ನೋಡಿ. ಆಬ್ಜೆಕ್ಟ್ ಯಾವುದು? ಫಸ್ಟ್ ಇದು ಬರುತ್ತೆ, ಇದನ್ನು ಬರ್ಕೋಬೇಕು. ಆಬ್ಜೆಕ್ಟ್ 1 ಅನ್ನು ಬರ್ಕೋಬೇಕು. ಎ ಗೋಲ್ಡನ್ ವಾಚ್, ಎ ಗೋಲ್ಡನ್ ವಾಚ್, ಎ ಗೋಲ್ಡನ್ ವಾಚ್. ನೋಡಿ, ಎ ಗೋಲ್ಡನ್ ವಾಚ್ ಅಂತ ಹೇಳಿದ್ರೆ ಇದು ಸಿಂಗ್ಯುಲರ್ ಆಗುತ್ತೆ. ಇಲ್ಲಿ HV2ದು ವರ್ಬ್ ಬರೀತೀನಿ ನೋಡಿ. HV2ದು ಸಿಂಗ್ಯುಲರ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವರ್ ಬರುತ್ತೆ. ಪ್ಲೂರಲ್ ಇದ್ರೆ ವರ್ ಬರುತ್ತೆ. ಎ ಗೋಲ್ಡನ್ ವಾಚ್ ಅನ್ನೋದು ಸಿಂಗ್ಯುಲರ್ ಆಗುತ್ತೆ. ಸೊ ಎ ಗೋಲ್ಡನ್ ವಾಚ್ ವಾಸ್ ಪ್ರೆಸೆಂಟೆಡ್ ಬೈ ಅನಿತಾ ಟು ಮೀ ಅನ್ನೋದು ಒಂದು. ಓಕೆ, ನಮಗೆ ಇದನ್ನ ಇನ್ನೊಂದು ಥರ ಬರೀಬಹುದು. ಇಲ್ಲಿ ಬರೀತೀನಿ ನೋಡಿ ಅದನ್ನ. ಎ ಗೋಲ್ಡನ್ ವಾಚ್ ವಾಸ್ ಪ್ರೆಸೆಂಟೆಡ್ ಟು ಮೀ ಬೈ ಅನಿತಾ ಅಂತಾನು ಬರಿಬಹುದು. ಬೋತ್ ಆರ್ ಕರೆಕ್ಟ್. ಇದನ್ನು ಬರಿಬಹುದು, ಎರಡೂ ಕೂಡ ಸರಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಹಿ ಹ್ಯಾಡ್ ಬ್ರೋಕನ್ ದ ಚೇರ್ ಅಂತ ಇದೆ. ಹಿ ಹ್ಯಾಡ್ ಬ್ರೋಕನ್ ದ ಚೇರ್ ಅಂತ ಇದೆ. ಕಳಿಸಕ್ಕೆ ಬರ್ತಾ ಇಲ್ಲ, ಈಗ ಸರಿ ಆಯ್ತು. ಬೇಗ ಬರ್ಕೊಳ್ಳಿ. ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಂಡ್ಬಿಡ್ಬೇಕು, ಯಾಕೆಂದ್ರೆ ನನಗೆ ಇಲ್ಲಿ ಸ್ಪೇಸ್ ಸಿಗಲ್ಲ ಬರೆಯೋಕ್ಕೆ. ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ಐ ವಾಂಟ್ ಸ್ಪೇಸು. ನೋಡಿ, ಹಿ ಹ್ಯಾಡ್ ಬ್ರೋಕನ್ ದ ಚೇರ್ ಅಂತ ಇದೆ. ಇದು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇದೆ. ಯಾಕೆ ಸರ್ ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಹ್ಯಾಡ್ ಪ್ಲಸ್ ಬ್ರೋಕನ್ ಇರೋದ್ರಿಂದ ಪಾಸ್ಟ್ ಪರ್ಫೆಕ್ಟ್ ಅಂತ ಹೇಳಿ ನಾವು ನಮಗೆ ಗೊತ್ತಾಗುತ್ತೆ, ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಸಬ್ಜೆಕ್ಟು ವರ್ಬು ಮೀನ್ಸ್ ಹೆಲ್ಪಿಂಗ್ ವರ್ಬ್ ಅಂದ್ರೆ ಇದು ಹ್ಯಾವ್, ಹ್ಯಾಡು, ಇವು ಹ್ಯಾಡೇ ಬರುತ್ತೆ. ಯಾಕೆ? ಒಂದು ನಿಮಿಷ, ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ನಿಮಗೆ. ಒಂದು ನಿಮಿಷ. ಸಬ್ಜೆಕ್ಟು ಹ್ಯಾಡ್ ಬರುತ್ತೆ ಪ್ಲಸ್ V3 ಪ್ಲಸ್